ಬಂದಿದ್ದಾರೋ ಹೋಗಿದ್ದಾರೋ ಇವತ್ತು ಸಹಿತ ಈ ಸಮಾಜದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯವನ್ನು ಮಾಡ್ತಾರೆ. ಆದ್ರೆ ಶ್ರೀ ಅನ್ನದಾನೇಶ್ವರನ ಒಂದು ಸ್ವರೂಪ ಹೆಂಗಿರ್ತಂದ್ರೆ ಅವ್ರು ಅನ್ನದ ವಾಸ್ತವದೊಳಗೆ ಸಾಕ್ಷಾತ್ಕಾರ ಕಂಡಾರು, ಅನ್ನದ ವಾಸ್ತವದೊಳಗೆ ಭಕ್ತರ ಸೇವೆ ಕಂಡಾರು. ಬಹುಶಃ ಇವತ್ತಿನ ದಿವಸವಾಗ ಭಕ್ತರಿಂದ ದಾಸೋಚರಿಗೆ ಹೋಗಿ ಅಂತೇಳಿ ಅವ್ರೊಂದು ಬಿರುದ ಭಕ್ತರಿಂದಲೇ ಸಿಗ್ಬೇಕಾಗಿತ್ತಂದ್ರೆ ಅದು ಸಾಮಾನ್ಯ ಮಾತಲ್ಲ ಅಥವಾ ಯಾರು ಮಾಡಕ್ ಸಾಧ್ಯವಂತ ಮಾತಂತ ಈ ಸಂದರ್ಭದಲ್ಲಿ ಸ್ಪರ್ಧೆ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೇ ಈ ನಾಡಿನೊಳಗೆ ವೈಚಾರಿಕ ಹಿನ್ನೆಲೆಗಳು ಸಹಿತ ಯಾವ ಒಂದು ಬೋಧನೆ ತತ್ವ ಸಿದ್ಧಾಂತ ಜಾತ್ಯತೀತ ಮನೋಭಾವನೆಯಲ್ಲಿ ಕುರಿತಾವು. ಈ ಜಾತಿ ಧರ್ಮ ಭೇದ ಇರ್ತ ಎಲ್ಲರೂ ಮಾನವ ಜಾತಿ, ಎಲ್ಲರೂ ನಾವು ಒಂದೊಂದ ಮನೋಭಾವನೆಯಿಂದ ಯಾರ ಒಂದು ಪಂಥವನ್ನು ಪ್ರಾರಂಭ ಮಾಡಿದಾರು, ಯಾರು ಧರ್ಮ ಬೋಧನೆ ಮಾಡಿದಾರು ಅವ್ರು ಶಾಶ್ವತವಾಗಿರ್ತಾರು, ಅವ್ರಿಗೆಲ್ಲರೂ ಮನೆಯನ್ನು ಇರಾಗಿಲ್ಲ. ಆ ಒಂದು ಪರಂಪರೆಗೆ ಶ್ರೀ ಅನ್ನದಾನೇಶ್ವರರ ಒಂದು ಬೋಧನೆ ಇರ್ತಕ್ಕಂಥ ಮಾತನ್ನ ಹೇಳಬೇಕಾಗಿದೆ. ನೀವೆಲ್ಲ ನೋಡಿದಿರಿ, ಇವತ್ತು ಸಿದ್ಧಾರ್ಥ ಸಂಪ್ರದಾಯ ಐತಿ, ಅದು ಜಾತ್ಯತೀತ ಸಂಪ್ರದಾಯ. ಇವತ್ತು ಇಂಜಿನಿಯರ್ ಸಂಪ್ರದಾಯ ಐತಿ, ಅದು ಜಾತ್ಯತೀತ ಸಂಪ್ರದಾಯ. ಅವ್ರಿಗೂ ಸಹಿತ ಜಾತ್ಯತೀತ ಮನೋಭಾವನೆಯ ಮಠ ಹೊರತಾಗಿ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತವಾದಂತ ಮಠ. ಬಹುಶಃ ಆ ಒಂದು ಹೃದಯ ವೈಶಾಖ ಏನಿಲ್ಲ ಅದು ಅನ್ನದಾನೇಶ್ವರನ ಸ್ವರೂಪವೇ ಇರ್ತಾವ. ಬಹುಶಃ ಅವ್ರು ಎಷ್ಟೂ ತಮ್ಮ ಬಗ್ಗೆ ಚಿಂತೆ ಮಾಡಲಿಲ್ಲ, ತಮ್ಮ ಮುಂದಿನ ವಯಸ್ಸಿನವರಿಗೆ ಚಿಂತನೆ ಮಾಡಲಿಲ್ಲ. ನಾವು ಏನು ಬರ್ತೈತೆ ಜನರಿಗೆ ಭಕ್ತಿ ಮಾಡುವಂತ ಮನೋಭಾವನೆ ಇತ್ತು. ಅಂತೇಳಿ ಇವತ್ತು ನಾಡಿನೊಳಗೆ ಬರೀ ಒಂದು ಜಿಲ್ಲೆ ಒಂದು ತಾಲೂಕಲ್ಲ, ಕರ್ನಾಟಕ ಅಷ್ಟೇ ಮಹಾರಾಷ್ಟ್ರ ಆಂಧ್ರ ಇನ್ನು ಹೊರರಾಜ್ಯದ ದಾಸೋಹ ಮಾಡುವಂತ ಅಂತ ಅನ್ನದಾನಕ್ಕೆ ಒಂದು ವಿಶಿಷ್ಟತೆಯನ್ನು ಇರ್ತಕ್ಕಂಥ ಕೀರ್ತಿ ಇವತ್ತು ಅನ್ನದಾನೇಶ್ವರ. ಅದ್ರ ಜೊತೆಗೆ ಆಗಲೇ ಸನ್ಮಾನ್ಯ ಶ್ರೀ ಸಿಂಧು ಸೌದಿ ಅವರು ನಿರ್ವಹಣೆ ಸಹಿತ ಅವ್ರ ಬಗ್ಗೆ ಬಾಧೆ. ಅದ್ರ ಜೊತೆಗೆ ಶ್ರೀ ಸೌದಿ ಅವರು ಒಂದು ಮಾತನ್ನು ಹೇಳಿದ್ರು, ಅಂತ ಒಬ್ಬ ದೈವಿ ಸ್ವರೂಪದ ವ್ಯಕ್ತಿಯ ಸ್ಮರಣೆ ಇವತ್ತೇನು ಅವ್ರ ಪಾರ್ಥಿವ ಶರೀರಕ್ಕೆ ರಕ್ಷಣೆ ಮಾಡ್ತಿದ್ದ ನಾವು ಭಕ್ತಿಯಿಂದ ನಮನ ಮಾಡಿ ಆ ಆಶೀರ್ವಾದ ತೋರಿಸಬಹುದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಸಹಿತ ಅವರ ವ್ಯಕ್ತಿತ್ವ, ಅವರ ಬೋಧನೆ, ಅವರ ಚಿಂತನೆ, ಅದ್ರ ಜೊತೆಗೇ ಜನಪರವಾಗಿರುವಂತಹ ಒಂದು ಕಾಳಜಿ ನೀವು ಸೂಕ್ಷ್ಮ ಅವಲೋಕನ ಮಾಡಿ ಅವರು ತಮ್ಮ ಮಠಕ್ಕೆ ಸಹಿತ ಬಸವ ಗೋಪಾಲ ಅನ್ನುವಂಥ ಹೆಸರಿಲ್ಲ. ಬಸವಣ್ಣನ ಜಾತ್ಯತೀತ ನಿಲುವು, ಬಸವಣ್ಣನ ಅವರ ಸಮಾನತೆಯ ನಿಲುವು, ಬಸವಣ್ಣನ ಕಾಯಕತೆಯ ಧರ್ಮ, ಬಸವಣ್ಣನ ಧರ್ಮದ ಮೂಲ ಏನಿಲ್ಲ ಅದಕ್ಕೆ ಪೂರಕವಂತ ವಿಚಾರದಲ್ಲಿ ಒಂದ್ ಕಡೆ ಆಗಿದ್ರೆ ಆ ಶ್ರೀಕೃಷ್ಣ ಪರಮಾತ್ಮನ ಒಂದು ಅದ್ಭುತವಾದಂತ ದೈವಿಕ ಶಕ್ತಿ. ಬಹುಶಃ ಎರಡನ್ನೂ ಸಮೀಕರಣ ಮಾಡಿದ್ರೆ ಅವ್ರು ಬಸವ ಗೋಪಾಲ ಅಂತ ಹೇಳಿ ಈ ಮಠಕ್ಕೆ ಹೆಸರು ಇಟ್ಟ ಅಂತ ನನ್ನ ಭಾವನೆ. ಅಂತ ಎರಡನ್ನೂ ಮಾಡ್ಬೇಕಾದ್ರೆ ಬಹಳ ಶಕ್ತಿ ಬೇಕಾಗೈತಿ, ಆ ದೈವವನ್ನು ಕಾಣಬೇಕಾಗೈತಿ. ಅದ್ರ ಜೊತೆಗೆ ಭಗವಂತನ ಹುಟ್ಟುತ್ತಾಗ ಅಂತ ದೈವ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಅವ್ರ ಈ ಐಕ್ಯ ಸಂಸ್ಥಾನದೊಳಗ ಬಹುಶಃ ನಾವೆಲ್ಲ ಎದ್ದು ಉಳಿಸಾಗಿ ಇತ್ತೀಚಿನ ದಿನದೊಳಗೆ ನಾವು ಆ ಸಿದ್ದೇಶ್ವರ ಅಪ್ಪಾಜಿಯವರು ಹೋದಾಗ ಒಂದು ಏನು ದೊಡ್ಡ ಜನಸಮುದಾಯ ಇತ್ತು, ಅಂತ ಒಂದು ಜನಸಮುದಾಯದಿಂದ ಈ ನಾಡಿನ ನಾವು ಮಾಡ್ತಾ ಇದ್ವಿ ಅಂದ್ರೆ ಎರಡು ಮಾತಿರುವಂತ ಮಾತನ್ನು ಹೇಳಿ ಬಹುಶಃ ಮುಂದಿನ ತೀರ್ಮಾನಗಳಲ್ಲಿ ಇವತ್ತು ಅವ್ರ ಕುಟುಂಬ ಅಪಾರ್ಟ್ಗಳು ದೊಡ್ಡ ಕುಟುಂಬ ಐತಿ, ಕಾಲೇಜಿನ ಸಹೋದರರು ಎಲ್ಲ ಅದಾರು, ಅವ್ರಿಗೂ ಸಹಿತ ಬಹಳ ನೋವಾಗೈತಿ. ಆ ಭಗವಂತ ಅವ್ರ ಕುಟುಂಬದ ಎಲ್ಲ ಸದಸ್ಯರು ಸಹಿತ ಆ ನೋವನ್ನು ಸಹಿಸುವಂತ ಶಕ್ತಿ ಕೊಡ್ಲಿ. ಅದ್ರ ಜೊತೆಗೇ ಬಹುಶಃ ಇನ್ನೊಂದು ಶಕ್ತಿ ಹೆಂಗ್ ಕೊಡ್ಬೇಕಾಗಿತ್ತಂದ್ರೆ ಆ ಅನ್ನದಾನೇಶ್ವರರ ಆ ಸಂಪ್ರದಾಯ, ಆ ತತ್ವ ಬೋಧನೆ, ಭಕ್ತರನ್ನ ಪ್ರೀತಿ ಮಾಡುವಂತ ಮನಸ್ಥಿತಿ, ಅದ್ರ ಜೊತೆಗೆ ಏನೈತೆ ನಮ್ಮ ತಮ್ಮ ಇದೆಲ್ಲ ಭಕ್ತರ ಒಂದು ಮನೋಭಾವನೆ ಅವರಿಗೆ ಸಹಿತ ದಯಪಾಲಿಸಿ ಮತ್ತು ಮುಂದಿನ ಜನ್ಮದೊಳಗೆ ಅವರ SMS ನಿರಂತರವಾಗಿ ಬೆಳಿಬೇಕು. ಅವ್ರ ಹೆಸರುಗಳನ್ನ ಈ ಮಠ ಉತ್ತರೋತ್ತರವಾಗಿ ಬೆಳಿಬೇಕು ಅನ್ನುವಂಥ ರೀತಿಯೊಳಗೆ ಅದನ್ನು ಮಾಡುವಂತ ಶಕ್ತಿ ಆ ಭಗವಂತ ಅವ್ರಿಗೆ ದಯಪಾಲಿಸಿ ಅಂತೇಳಿ ದೇವರಿಗೆ ಬೆಳ್ಕೊತೀನಿ. ಅದ್ರ ಜೊತೆಗೆ ಅವರ ಸ್ಮಾರಕ ಅಥವಾ ಮಠದ ವಿಶಿಷ್ಟತೆಯನ್ನು ಕೊಡುವ ಮುಖಾಂತರ ಹೊಸ